ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ಬೆಕ್ಕಿನ ಬಗ್ಗೆ ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ನಾವು ಬೆಕ್ಕನ್ನು ಅಪಶಕನದ ಪ್ರಾಣಿ ಅಂತಲೇ ಅಂದ್ಕೊಂಡಿದ್ದೀವಿ. ಒಳ್ಳೆ ಕೆಲಸಕ್ಕೆ ಹೋಗುವಾಗ ಬೆಕ್ಕು ಅಡ್ಡ ಬಂದರೆ ಅಂಥ ಸಮಯದಲ್ಲಿ ನಾವು ಏನು ಮಾಡಬೇಕು, ಹಾಗೆ ಯಾವ ದೇವರನ್ನು ನೆನೆಸ್ಕೊಂಡು ಹೋದರೆ ಅಲ್ಲೇ ಆ ದೋಷ ನಿವಾರಣೆ ಆಗುತ್ತೆ. ಇದರಿಂದ ಯಾವುದೇ ರೀತಿಯ ಅಪಶಕನ ಇರೋದಿಲ್ಲ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಎಲ್ಲ ಸಮಯವೂ ಕೆಟ್ಟ ಸಮಯ ಆಗಿರೋದಿಲ್ಲ, ಹಾಗೆ ಎಲ್ಲ ಸಮಯನೂ ಒಳ್ಳೆ ಸಮಯ ಕೂಡ ಆಗಿರೋದಿಲ್ಲ. ಹಾಗೆ ಎಲ್ಲ ಶಕುನವೂ ಅಪಶಕುನ ಆಗೋದಿಲ್ಲ. ಹಾಗೆ ಎಲ್ಲ ಶಕುನನೂ ಒಳ್ಳೆ ಶಕುನ ಕೂಡ ಆಗೋದಿಲ್ಲ. ಒಳ್ಳೆಯದು ಇರುತ್ತೆ, ಕೆಟ್ಟದ್ದು ಇರುತ್ತೆ. ಅದನ್ನು ನಾವು ಗುರುತಿಸ್ಕೊಳ್ಬೇಕು ಅಷ್ಟೇ. ಹಾಗಾಗಿ ಈ ಒಂದು ಸಣ್ಣ ವಿಚಾರವನ್ನು ತಿಳಿಸ್ಕೊಡ್ತಾ ಇದ್ದೀನಿ, ಬನ್ನಿ ತಿಳ್ಕೊಳ್ಳೋಣ. ಪ್ರಾಣಿ ಪಕ್ಷಿಗಳಿಗೆ ಮುಂದೆ ನಡೆಯುವಂತಹ ಕೆಟ್ಟ ಘಟನೆಗಳು ಮುಂಚಿತವಾಗಿಯೇ ತಿಳಿಯುತ್ತೆ ಅಂತ ಹೇಳ್ತಾರೆ. ಆದರೆ ಅವುಗಳಿಗೆ ಹೇಳೋದಕ್ಕೆ ಬರಲ್ಲ, ಅಂದರೆ ಅವಕ್ಕೆ ಮಾತಾಡೋದಕ್ಕೆ ಬರಲ್ಲ ಅಷ್ಟೇ. ಹಾಗಾಗಿ ಇವು ನಮಗೆ ಸೂಚನೆಗಳನ್ನು ಕೊಡ್ತಾ ಇರುತ್ತೆ. ನಾವು ಹೊರಗಡೆ ಹೋಗ್ತಾ ಇರ್ತೀವಿ, ಹಾಗೆ ನಾವು ಒಳ್ಳೆಯದಕ್ಕೆ ಹೋಗ್ತೀವಿ, ಕೆಟ್ಟದಕ್ಕೆ ಹೋಗ್ತೀವೋ ಅದಕ್ಕೆ ಗೊತ್ತಿರೋದಿಲ್ಲ. ನಾವು ಹೋಗೋ ಸಮಯದಲ್ಲಿ ದಾರಿಯಲ್ಲಿ ಏನಾದರೂ ಅನಾಹುತಗಳು ಆಗುತ್ತೆ ಅನ್ನೋದರ ಸೂಚನೆ ಅವಕ್ಕೆ ಮೊದಲೇ ಗೊತ್ತಿರುತ್ತೆ. ಹಾಗಾಗಿ ಅವುಗಳು ನಮ್ಮ ದಾರಿಗೆ ಅಡ್ಡವಾಗಿ ಬರುತ್ತೆ ಅಷ್ಟೇ. ನಾವು ಸ್ವಲ್ಪ ಸಮಯವನ್ನು ಅಲ್ಲೇ ಕಳೆದು ಮುಂದಕ್ಕೆ ಹೋಗೋದ್ರಿಂದ ಆ ಕೆಟ್ಟ ಸಮಯ ಅಲ್ಲೇ ಕಳೆಯುತ್ತೆ. ನಾವು ಕೆಟ್ಟ ಸಮಯವನ್ನು ಕಳೆಯೋ ಸಲುವಾಗಿ ಅಡ್ಡ ಬರುತ್ತೆ. ಆದರೆ ನಾವು ಬೆಕ್ಕನ್ನು ಅಪಶಕನದ ಪ್ರಾಣಿ ಅಂತಲೇ ಕರಿತೀವಿ. ಅಕಸ್ಮಾತ್ ನಾವೇನಾದರೂ ಹೊರಗಡೆ ಹೋಗುವಾಗ, ಒಳ್ಳೆ ಕೆಲಸಕ್ಕೆ ಆಗಲಿ ಕೆಟ್ಟ ಕೆಲಸಕ್ಕೆ ಆಗಲಿ ಹೊರಗಡೆ ಹೋಗುವಾಗ ಬೆಕ್ಕೇನಾದರೂ ಅಡ್ಡ ಬಂದರೆ ಪಾಪ ಅದನ್ನು ಬೈಕೊಂಡು ಅದಕ್ಕೆ ಶಾಪ ಹಾಕಿ ಹೋಗ್ತೀವಿ. ಬೆಕ್ಕು ಅಡ್ಡ ಬಂತು, ಏನಾಗುತ್ತೋ ಏನೋ, ಏನು ಅಪಶಕನ ಆಗುತ್ತೋ ಏನೋ, ಕೆಟ್ಟದಾಗ್ಬಿಡ್ತು, ನಮ್ಗೆ ಒಳ್ಳೇದಾಗ್ತಾ ಇಲ್ಲ ಅಂತ ನಾವು ಪಾಪ ಬೆಕ್ಕನ್ನೇ ಬೈಕೊಂಡು ಬೆಕ್ಕಕ್ಕೆ ಶಾಪ ಹಾಕ್ಬಿಟ್ಟು ಸ್ವಲ್ಪ ಮನೆಗೆ ಬಂದು ವಾಪಸ್ ಹೋಗೋದು, ಆ ಥರ ಏನೋ ಮಾಡ್ಕೊತೀವಿ. ಆದರೆ ಪಾಪ ಅದು ಬರೋದು ನಮ್ಮ ಕೆಟ್ಟ ಸಮಯವನ್ನು ಕಳೆಯೋದಕ್ಕೆ. ಅಂದರೆ ನಾವು ಹೋಗೋ ದಾರಿಯಲ್ಲಿ ಏನೋ ಅನಾಹುತ ಆಗ್ಬೋದು, ಇಲ್ಲ ಹೋಗೋ ಕೆಲಸ ಆಗದೇ ಇರ್ಬೋದು, ಅಲ್ಲಿ ಏನೋ ಅಡೆತಡೆಗಳಾಗ್ಬೋದು, ಅದನ್ನು ಸೂಚಿಸೋದಕ್ಕೋಸ್ಕರ ಬೆಕ್ಕು ಅಡ್ಡ ಬರುತ್ತೆ ಅಷ್ಟೇ. ಕೆಟ್ಟ ಶಕುನ. ಹಾಗೆ ಬೆಕ್ಕನ್ನು ನಾವು ಅಪಶಕುನದ ಪ್ರಾಣಿ ಅಂತಲೇ ಎಲ್ಲರೂ ಅಂದ್ಕೊಂಡಿದ್ದೀವಿ. ಹಾಗಾಗಿ ಇದರ ಬಗ್ಗೆ ಕೆಲವೊಂದಿಷ್ಟು ವಿಚಾರವನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬೆಕ್ಕು ಸಾಮಾನ್ಯವಾದ ಪ್ರಾಣಿಯಲ್ಲ, ಅದು ರಾಹುವಿನ ವಾಹನ. ಪ್ರತಿದಿನ ಬೆಕ್ಕಿಗೆ ಹಾಲನ್ನು ಹಾಕೋದ್ರಿಂದ ನಮ್ಮ ಜಾತಕದಲ್ಲಿರುವ ರಾಹು ದೋಷ ಕಡಿಮೆ ಆಗುತ್ತಾ ಬರುತ್ತೆ. ಅಷ್ಟೇ ಅಲ್ಲದೆ ನಾವು ದೀಪಾವಳಿ ಹಬ್ಬದಲ್ಲಿ ದೀಪಾವಳಿ ಪೂಜೆಯಲ್ಲಿ ಧನಲಕ್ಷ್ಮಿ ಪೂಜೆ ಮಾಡೋ ಪದ್ಧತಿ ಎಷ್ಟೋ ಜನ ಸ್ವಲ್ಪ ಆ ಪದ್ಧತಿಯನ್ನು ರೂಢಿಸ್ಕೊಂಡಿರ್ತಾರೆ. ಅಂಥವರ ಮನೆಯಲ್ಲಿ ಏನಾದರೂ ಈ ಪೂಜೆ ಮಾಡ್ತಿದ್ದಾಗ ಇದ್ದಕ್ಕಿದ್ದಂಗೆ ಬೆಕ್ಕೇನಾದರೂ ಬಂತು ಅಂದರೆ ಮಹಾಲಕ್ಷ್ಮಿಯ ಆಗಮನ ಆಗಿದೆ ಅನ್ನೋದರ ಸೂಚನೆ. ಸಾಕ್ಷಾತ್ ಮಹಾಲಕ್ಷ್ಮಿನೇ ಬಂದಿದ್ದಾಳೆ ಅಂತ ಅರ್ಥ ಮಾಡ್ಕೊಳ್ಳಿ. ಅದು ಅಪಶಕುನ ಅಲ್ಲ. ಅದು ಹಾಗೆ ಬಂದಾಗ ಬೆಕ್ಕಿಗೆ ಸ್ವಲ್ಪ ಹಾಲನ್ನು ಹಾಕಿ ತುಂಬ ಒಳ್ಳೆಯದು. ಅದರ ಪಾಡಿಗೆ ಅದು ಹೋಗುತ್ತೆ. ಯಾರೂ ಬೆಕ್ಕು ಮನೆ ಒಳಗಡೆ ಬಂತು ಲಕ್ಷ್ಮೀ ಪೂಜೆ ಮಾಡ್ತಾ ಇದ್ದೀವಿ ಅಂತ ಹೆದರ್ಕೊಳ್ಳೋದೇನು ಬೇಡ. ಅದರ ಅವಶ್ಯಕತೆಯೇ ಇಲ್ಲ. ಬೆಕ್ಕು ಮನೆಗೆ ಬಂದರೆ ಅದು ಅಪಶಕುನ ಅಲ್ಲ. ಅಷ್ಟೇ ಅಲ್ಲದೆ ಪ್ರತಿದಿನ ಪೂಜೆ ಮಾಡುವ ಸಮಯದಲ್ಲಿ ಬಂದರೆ ಸ್ವಲ್ಪ ಹಾಲನ್ನು ಹಾಕಿ ತುಂಬ ಒಳ್ಳೆಯದು. ಇನ್ನು ಮನೆಯಲ್ಲಿ ಬೆಕ್ಕು ಮರಿ ಹಾಕಿದೆ ಅಂದರೆ ಇನ್ನೂ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ಮನೆ ಅಭಿವೃದ್ಧಿ ಸಂಕೇತ ಅಂತ ಕೂಡ ಹೇಳ್ತಾರೆ. ಇನ್ನು ಅದು ಹೊರ್ಗಡೆಯಿಂದ ಏನಾದರೂ ತಿನ್ನೋದನ್ನು ಬಾಯಲ್ಲಿ ತೊಗೊಂಡು ಬಂದರೆ, ಅಂದರೆ ಆಹಾರವನ್ನು ಏನಾದರೂ ಬಾಯಿಂದ ತಗೊಂಡು ಅದು ಬಂದರೆ, ಮನೆ ಒಳಗಡೆ ಬಂದರೆ ಅದು ಶುಭ ಸಂಕೇತ ಅಂತ ಕೂಡ ಹೇಳ್ತಾರೆ. ಹಾಗಾಗಿ ಇಂಥ ಸೂಚನೆಗಳನ್ನೆಲ್ಲ ಕಂಡಾಗ ದಯವಿಟ್ಟು ಹೆದರ್ಕೊಳ್ಳೋಕ್ಕೆ ಹೋಗಬೇಡಿ. ಇನ್ನೇನಾದರೂ ಪದೇ ಪದೇ ಹಾಲು ಕುಡ್ಕೊಂಡು ಹೋಗ್ತಿದೆ ಅಂತ ಅಂದರೆ ಮನೆಗೆ ಬಂದು ಕದ್ದು ಮುಚ್ಚಿ ಹಾಲು ಕುಡ್ಕೊಂಡು ಹೋಗ್ತಾ ಇದೆ ಗೊತ್ತಿಲ್ದಂಗೆ, ನಮಗೆಲ್ಲ ಗೊತ್ತಿಲ್ದಂಗೆ ಅಂತ ಏನಾದರೂ ಇದ್ದರೆ ಅದರ ಬಗ್ಗೆ ಸ್ವಲ್ಪ ಗಮನವನ್ನು ವಹಿಸಿ. ಈ ಥರ ಕದ್ದು ಮುಚ್ಚಿ ಹಾಲು ಕುಡ್ಕೊಂಡು ಹೋಗ್ತಾ ಇದ್ದರೆ ಇದರ ಅರ್ಥ ಧನ ನಷ್ಟ ಆಗುತ್ತೆ ಅಂತ ಕೂಡ ಹೇಳ್ತಾರೆ. ಇದ್ರ ಬಗ್ಗೆ ಸ್ವಲ್ಪ ಹುಷಾರಾಗಿರಿ. ಆದಷ್ಟು ಹಾಲನ್ನು ಆ ಥರ ಏನಾದರೂ ಕದ್ದು ಮುಚ್ಚಿ ಹಾಲನ್ನು ಕುಡ್ಕೊಂಡು ಹೋಗ್ತಿದ್ರೆ ಒಂದೆರಡು ಸಾರಿ ನಮಗೆ ಗೊತ್ತಾಗುತ್ತಲ್ವ ಬೇಕು ಬಂದು ಹಾಲನ್ನು ಕುಡ್ಕೊಂಡು ಹೋಗ್ತಿದೆ ಅಂತ. ಹಾಗೆ ಅದಕ್ಕೆ ಸಿಗದಾಗೆ ಹಾಲನ್ನು ಇಟ್ಬಿಡಿ ಅಷ್ಟೇ. ನಾವು ಸಾಕಿರೋ ಬೆಕ್ಕಾಗಲಿ ಹೊರಗಡೆಯಿಂದ ಬಂದ ಬೆಕ್ಕಾಗಲಿ ಮನೆಯೆಲ್ಲ ಓಡಾಡ್ತಾ ಇರುತ್ತೆ ಅಂದರೆ ಕೂದಲು ಏನಾದರೂ ಆಹಾರದಲ್ಲಿ ಸೇರಿದರೆ ಅಷ್ಟು ಒಳ್ಳೆಯದಲ್ಲ ಅಂತ ಹೇಳ್ತಾರೆ. ಅನಾರೋಗ್ಯಕ್ಕೆ ದಾರಿ ಮಾಡಿಕೊಡುತ್ತೆ ಅಂತ ಹೇಳ್ತಾರೆ. ಆದರೆ ಈಗಿನವರು ಅಷ್ಟಾಗಿ ಅದನ್ನೆಲ್ಲ ಸೀರಿಯಸ್ ಆಗಿ ತಗೊಳ್ಳಲ್ಲ. ನಾಯಿಯನ್ನು ಎಷ್ಟು ಪ್ರೀತಿಯಿಂದ ಮನೆಯಲ್ಲಿ ಸಾಕ್ತೀವೋ ಅಷ್ಟೇ ಪ್ರೀತಿಯಿಂದ ಬೆಕ್ಕುಗಳನ್ನು ಕೂಡ ಸಾಕೋದೊಂದು ಫ್ಯಾಷನ್ ಅಂತಲೇ ಹೇಳ್ಬೋದು. ಈ ಮೂಕ ಪ್ರಾಣಿಗಳನ್ನು ಎಷ್ಟು ಪ್ರೀತಿಯಿಂದ ಸಾಕ್ತೀವೋ ಅಷ್ಟೇ ಕೃತಜ್ಞತೆಯಿಂದ ಇರುತ್ತೆ ಈ ಮೂಕ ಪ್ರಾಣಿಗಳು. ಮುಂದೆ ಆಗುವಂತಹ ಅನಾಹುತಗಳನ್ನು ಸೂಚನೆ ಕೊಡುತ್ತೆ. ನಾವು ಅರ್ಥ ಮಾಡ್ಕೊಳ್ಬೇಕು ಅಷ್ಟೇ. ಏನಾದರೂ ಅದರ ಕಾಲುಗಳಿಂದ ತಲೆ ಸವರ್ಕೊಳ್ಳೋದು, ಕಾಲು ನೆಕ್ಕೋದು ಮಾಡ್ತಾಯಿದ್ರೆ
ಮನೆಯಲ್ಲಿ ಯಾರಿಗಾದರೂ ಅನಾರೋಗ್ಯ ಬರುತ್ತೆ ಅಂತ ಅರ್ಥ. ಅದನ್ನು ಸ್ವಲ್ಪ ನಾವು ಮುಂಚಿತವಾಗಿ ಅರ್ಥ ಮಾಡಿಕೊಂಡು ತಿಳ್ಕೊಂಡ್ರೆ ನಮಗೆ ಒಳ್ಳೆಯದಾಗುತ್ತೆ. ಹಾಗಾಗಿ ಮನೆಯಲ್ಲಿ ಇಂತಹ ಸೂಚನೆಗಳು ಕಂಡು ಬಂದಾಗ ನಾವು ಸ್ವಲ್ಪ ಹುಷಾರಾಗಿರಬೇಕು ಅಷ್ಟೇ. ಇದಲ್ಲದೆ ನಾವು ಹೋಗೋ ದಾರಿಯಲ್ಲಿ ಬೆಕ್ಕು ಅಡ್ಡ ಬಂದರೆ ಸ್ವಲ್ಪ ಹೊತ್ತು ಅಲ್ಲೇ ಇದ್ದು ದೇವರನ್ನು ನೆನೆಸ್ಕೊಂಡು ಆ ದೇವರನ್ನು ನೆನೆಸ್ಕೊಂಡು ಮುಂದೆ ಹೋದರೆ ಆ ಶಕುನ ಅಂದರೆ ಅಲ್ಲಿ ಅನಾಹುತ ಅಲ್ಲೇ ಕಳೆಯುತ್ತೆ. ಮುಂದೆ ಹೋಗೋ ದಾರಿಯಲ್ಲಿ ನಮ್ಗೆ ಯಾವುದೇ ತೊಂದರೆಗಳು ಆಗಲ್ಲ. ವೈಷ್ಣವಿ ದೇವರನ್ನ ನೆನೆಸ್ಕೊಂಡು ಹೋಗೋದು ಅಂದರೆ ಅಲ್ಲೇ ಗಾಡಿಯನ್ನು ನಾವೇನೋ ವೆಹಿಕಲಲ್ಲಿ ಹೋಗ್ತಾ ಇರ್ತೀವಿ ಅಂತ ಇಟ್ಕೊಳ್ಳಿ, ಅಲ್ಲೇ ವೆಹಿಕಲನ್ನು ಸೈಡ್ಗೆ ಹಾಕ್ಬಿಟ್ಟು ನಾವು ಈ ಥರ ಕೆಲಸಕ್ಕೆ ಹೋಗ್ತಾ ಇದ್ದೀವಿ, ಏನೋ ಬೆಕ್ಕು ಅಡ್ಡ ಬಂದಿದೆ ಅಥವಾ ಯಾವುದೇ ಒಂದು ಪ್ರಾಣಿನ, ಸಾಮಾನ್ಯವಾಗಿ ಬೆಕ್ಕಲ್ಲ, ಬೆಕ್ಕು ಬಂದರೂ ಅಪಶಕುನ ಅಂತೀವಿ, ಹಾವು ಬಂದರೂ ಒಂದೊಂದು ಸಾರಿ ಅಪಶಕುನ ಅಂತೀವಿ. ಈ ಥರ ಕೆಲವೊಂದು ಪ್ರಾಣಿಗಳನ್ನು ಅಪಶಕುನ ಅಂತಲೇ ನಾವು ಅಂದ್ಕೊಂಡಿದ್ದೀವಿ. ಹಾಗೆ ಬಂದಾಗ ವೈಷ್ಣವಿ ದೇವರನ್ನು ನೆನೆಸ್ಕೊಂಡು ನಾವೇನೋ ಈ ಥರ ಕೆಲಸಕ್ಕೆ ಕಾರ್ಯಕ್ಕೆ ಹೋಗ್ತಾ ಇದ್ದೀವಿ, ಅಲ್ಲೇನಾದರೂ ತೊಂದರೆ ಆಗೋಂಗಿದ್ರೆ ಆ ತೊಂದರೆಯಿಂದ ಪಾರು ಮಾಡುವಂಥ ದೇವರನ್ನು ಸ್ಮರಿಸ್ಕೊಂಡು ಒಂದೆರಡು ನಿಮಿಷ ಅಲ್ಲೇ ಕೂತ್ಕೊಂಡು ಹೋಗೋದ್ರಿಂದ ಏನು ದೋಷನೂ ಬರಲ್ಲ. ಹೋಗೋ ಕೆಲಸ 100% ಸಕ್ಸಸ್ ಆಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಕೆಲವೊಂದಷ್ಟು ಜನಕ್ಕೆ ಬೆಕ್ಕಿನ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಈ ವಿಡಿಯೋಯಿಂದ ಬಂತು ಅಂತಲೇ ನಾನು ಭಾವಿಸ್ತೀನಿ. ಬೆಕ್ಕು ಅಪಶಕುನದ ಪ್ರಾಣಿಯಲ್ಲ. ಬೆಕ್ಕು ನಮ್ಗೆ ಆಗೋ ತೊಂದರೆಗಳನ್ನು ಫಸ್ಟೇ ತಿಳಿಸ್ಕೊಡೋ ಅಂತಹ ಒಂದು ಪ್ರಾಣಿ. ನಮಗೇನಾದರೂ ಕೆಟ್ಟದ್ದಾಗುತ್ತೆ ಅಂತ ಅನ್ನೋದನ್ನು ಮೊದಲೇ ತಿಳಿಸ್ಕೊಡುವಂತಹ, ಅಂದರೆ ಮೊದಲೇ ಸೂಚನೆ ಕೊಡುವಂತಹ ಪ್ರಾಣಿ. ಹೀಗಾಗಿ ಅಂದರೆ ದೇವರು ಅವಕ್ಕೆ ಕೆಲವೊಂದು ಮೂಕ ಪ್ರಾಣಿಗಳಿಗೆ ಆ ಶಕ್ತಿಯನ್ನು ದೇವರೇ ಕೊಟ್ಟಿದ್ದಾರೆ. ಹಾಗಾಗಿ ನಮಗೆ ಅವು ಮೊದಲೇ ಸೂಚನೆಯನ್ನು ಕೊಡುತ್ತೆ ಅಷ್ಟೇ ಫ್ರೆಂಡ್ಸ್. ಈ ವಿಷಯ ತುಂಬ ಚಿಕ್ಕದಾಗಿದ್ರು ಸಿಂಪಲ್ ಅನಿಸ್ಬೋದು, ತುಂಬಾ ಯೂಸ್ಫುಲ್ ಆಗಿದೆ ಅಂತ ಅನ್ಕೊತೀನಿ. ಹಾಗೇನಾದರೂ ಯೂಸ್ಫುಲ್ ಅಂತ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಮತ್ತಷ್ಟು ಮಾಹಿತಿಗಾಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.